ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು 15ನೇ ತಾರೀಕು ನಮ್ಮ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳಲ್ಲಿ, ತುಮಕೂರು ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರು ನಾರ್ತ್ ಸೌತ್ ಸೆಂಟ್ರಲ್ ಲೋಕಸಭಾ ಚುನಾವಣೆಗೆ ಪ್ರಚಾರ ಈ ಬಹಿರಂಗ ಸಭೆಗಳು ಏನು ಬರ್ತಾ ಈಗಾಗಲೇ ಪಕ್ಷದ ಮೂಲಗಳಲ್ಲಿ ಗೊತ್ತಾಗಿದೆ. ಅದರಿಂದ ಇವತ್ತು ಸ್ಥಳದ ಪರಿಶೀಲನೆ ಮಾಡ್ಬೇಕು ಎಲ್ಲೆಲ್ಲಿ ಅಂತ ಈಗಾಗಲೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರೀತಮ್ ಗೌಡ್ರು, ಮಹೇಶ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಒಟ್ಟುಗೂಡಿದ್ದು ಇವತ್ತು ಈ ಜಾಗನ ದೇವನಹಳ್ಳಿ ಈ ಜಾಗನ ಫೈನಲ್ ಮಾಡಿದ್ದಾರೆ. ಇದನ್ನ ಅನುಮತಿ ತಗೊಳ್ಳಂತ ಕೆಲಸಗಳನ್ನ ಇನ್ನು ಎಷ್ಟು ಗಂಟೆ ಕಾರ್ಯಕ್ರಮ ಏನು ಎತ್ತ ಅಂತ ಹೇಳಿ ಟೋಟಲ್ ಆಗಿ ಅದು ಪ್ರಧಾನಮಂತ್ರಿ ಅವರ ಕಚೇರಿ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತೆ ನಮ್ಮ ಪಕ್ಷದ ಮುಖಂಡರುಗಳಿಗೆ ಮಾಹಿತಿ ಬಂದಿದ್ದಾದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು ಏನಿತ್ತು 15ನೇ ತಾರೀಕು ಇರೋದ್ರಿಂದ ಇನ್ನು 3 ದಿನ ಟೈಮ್. ಅದಕ್ಕೋಸ್ಕರ ತುರ್ತಾಗಿ ನಮ್ಮ ಎಲ್ಲಾ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗ್ಬೇಕು. ಕೋಲಾರ ಲೋಕಸಭಾ ಕ್ಷೇತ್ರ ಇರ್ಬೋದು, ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ 4-5 ಕ್ಷೇತ್ರಗಳಿಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದ್ರೆ ಒಳ್ಳೆ ಶಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ಯಕರ್ತರು ಬೇಡಿಕೆ ಏನಿತ್ತು ಆ ಬೇಡಿಕೆಗೆ ಒತ್ತು ಕೊಟ್ಟು ಹೋಗ್ಬಿಟ್ಟು ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು 15ನೇ ತಾರೀಕು ಬರ್ತಾ ಇದ್ದಾರೆ. ಲಕ್ಷಾಂತರ ಜನ ಪಕ್ಷದ ಕಾರ್ಯಕರ್ತರು, ದೇಶಭಕ್ತರು, ರಾಮನ್ ಭಕ್ತರು ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳನ್ನ NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಇವತ್ತೇನು ಕೋಲಾರ ಮತ್ತೆ ನಮ್ ಚಿಕ್ಕಬಳ್ಳಾಪುರ ಇವೆಲ್ಲ ನಮ್ ಕರ್ನಾಟಕ ಭಾಗದ ದೇವಮಲೆನೇ ಇದೆ. ಇಲ್ಲಿ ಪ್ಲೇಸು ಇಲ್ಲ ಈ ಭಾಗದಲ್ಲ ಇಲ್ಲ ಆ ಭಾಗದಲ್ಲ ಅನ್ನೋದು ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ. ನಾವೆಲ್ಲ ಮುಖಂಡಗಳೆಲ್ಲ ಒಟ್ಟಿಗೆ ಇದ್ದೀರಿ. ಈ ಜಾಗನೂ ತುಂಬಾ ಚೆನ್ನಾಗಿದೆ. ಪಾರ್ಕಿಂಗ್ ಇರ್ತೀನಿ ಮತ್ತೊಂದು ಕೆಲ ವ್ಯವಸ್ಥೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಮ್ಮ ಸ್ಥಳೀಯ ನಾಯಕರು ಗೋಪ್ರಿಯಣ್ಣವರು ನಮ್ಮ ಕೃಷ್ಣಪ್ಪನವರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಒಟ್ಟಾಗಿ ಕೆಲಸ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿ ಅವರು, ನಮ್ಮ ಕೇಳ್ಮೂಲ ಸ್ವಾಮಿರವರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರು. ಕೋಲಾರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾರು ಹೇಳ್ತಾ ಇದ್ರು. ನಮ್ಗೆ ಜಾಗನೂ ರೆಡಿ ಇತ್ತು. ಇರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷ ಏನ್ ತೀರ್ಮಾನ ತಗೊಳುತ್ತೋ ನಮ್ಮ ಪ್ರಧಾನಮಂತ್ರಿ ಅವರು ಏನ್ ತೀರ್ಮಾನ ಅದ್ರ ತಕ್ಕಂಗೆ ನಾವು ನಡ್ಕೊಬೇಕು. ಆ ನಿಟ್ಟಿನಲ್ಲಿ ಎಲ್ಲೇ ನಡೆದ್ರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಮೇಲೆ ಇರ್ತಕ್ಕಂಥ ಏನ್ ನಂಬಿಕೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಚುನಾವಣೆ ಯಾವತ್ತು ಬರುತ್ತೋ ಅಂತ ಹೇಳ್ಬಿಟ್ಟು ಯಾತಂತ್ರ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 7 ತಿಂಗಳಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಸರ್ಕಾರ ಅಂತ ಹೇಳಿ ಈಗಾಗಲೇ ಅಣೆಪಟ್ಟು ಕಲ್ಪಿಸಿದೆ. ಯಾವುದೇ ಗ್ಯಾರಂಟಿಗಳನ್ನ 50% ಜನಗಳಿಗೆ ಕೊಟ್ಟು ಇರ್ತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿ ಡಿವೈಡ್ ಮಾಡಿ ಬರಗಾಲ ಕುಡಿಯಕ್ ನೀರು ಕೊಡದೆ ಇವತ್ತು ನಮ್ ಬೆಂಗಳೂರು ಕುಡಿಯಕ್ ನೀರಿಲ್ಲ, ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನಕ್ಕೆ ಕುಡಿಯಕ್ ನೀರಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ KRS ಇಂದ ನೀರು ಹರಿತಾನೆ ಇದೆ. ಹಂಗಾಗಿ ಒಟ್ಟಾರೆ ಇವರು ಫೈಲೂರ್ ಆಗಿದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು, ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೋಸ್ಕರ ಜನ ಈ ಸರ್ಕಾರ ಬಂದ್ರೆ ಮಳೆ ಬರಲ್ಲ ಅಂತ ಹೇಳಿ 107 ವರ್ಷದ ಒಂದ್ ಅಜ್ಜಿ ಈ ದೇಶಕ್ಕೆ ಒಳ್ಳೇದಾಗ್ಬೇಕಂದ್ರೆ, ಜನಕ್ಕೆ ಒಳ್ಳೇದಾಗ್ಬೇಕಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳ್ತಾರೆ. ಯಾವ ರೀತಿ 10 ವರ್ಷಗಳಿಂದ ಏನು ಭ್ರಷ್ಟಾಚಾರಗಳ ಪ್ರತಿದಿನ ನಡೀತಾ ಇತ್ತು, 10 ವರ್ಷದ ನಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದಿದ್ದಾದ್ಮೇಲೆ ಪ್ರತಿಯೊಂದು ದಿನನೂ ಅಭಿವೃದ್ಧಿ ಕೆಲಸಗಳು ಮಾಡಿರ್ತಾರೆ. ಸರ್, ನೀವೇ ಹೇಳ್ತಿದ್ರಿ ರಾಜ್ಯ ಸರ್ಕಾರದ ವೈಫಲ್ಯ ಅಂತ. ಇವತ್ತು ಸಿದ್ದರಾಮಯ್ಯ ಅವರು ಇದೇ ದೇವನಹಳ್ಳಿಯಲ್ಲಿ ಹೇಳ್ತಾರೆ ಬಿಜೆಪಿ ಅವರು ಏನೂ ಅಭಿವೃದ್ಧಿ ಮಾಡಿಲ್ಲ, ಇವತ್ತು ಬಂದ್ಬಿಟ್ಟು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕೊಡ್ತಾರೆ. ಇದನ್ನ ಸ್ವತಃ ಇದು ಬಿಜೆಪಿ ಇಡನ್ ಅಜೆಂಡಾ ಇದೆ. ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಇದನ್ನ ಅನಿತ್ ಕುಮಾರ್ ಹೆಗ್ಡೆ ಅವ್ರ ಕೈಲಿ ಹೇಳಿದ್ರೆ, ಹಾಗಾಗಿ ನೀವು ದಯವಿಟ್ಟು ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸಬೇಕು, ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು, ಸಂವಿಧಾನವನ್ನ ಉಳಿಬೇಕಾದ್ರೆ ಅಂತ ಹೇಳ್ತಾರೆ. ಇವತ್ತು ಸಂವಿಧಾನವನ್ನ 106 ಬಾರಿ ತಿದ್ದುಪಡಿ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪಾರ್ಲಿಮೆಂಟ್ ಒಳಗಡೆ ಬರ್ದೇ ಇರ್ತಕ್ಕಂಥ ರೀತಿಯಲ್ಲಿ ತಡೆದು ಅವ್ರನ್ನ ಚುನಾವಣೆಯಲ್ಲಿ ಸೋಲ್ಸ್ಬೇಕಂತ ಹೇಳಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ಕಾಂಗ್ರೆಸ್ನ ಜವಾಹರ್ಲಾಲ್ ನೆಹರು ಅವರು 2 ಬಾರಿ
ಚುನಾವಣಾ ಪ್ರಚಾರಕ್ಕೆ ಹೋಗಿ ಪ್ರಧಾನಮಂತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲ್ಸಿ ಅವರನ್ನ ಯಾವ ರೀತಿ ಅವಮಾನ ಮಾಡಿದ್ರು, ಯಾವ ರೀತಿ ಅವರು ಸತ್ತಂತ ಟೈಮಲ್ಲಿ ಅವ್ರಿಗೆ ಅಂತಿಮ ಸಂಸ್ಕಾರ ಮಾಡೋದಕ್ಕೂ ದೆಹಲಿಯಲ್ಲಿ ಜಾಗ ಕೊಡದೇ ಇರ್ತಕ್ಕಂಥ ಈ ಕಾಂಗ್ರೆಸ್ ದಲಿತರ ಬಗ್ಗೆ ಮತ್ತೆ ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಹೋಗ್ತಾ ಇಲ್ಲ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಕಾನೂನು ದಿನಾಚರಣೆ ಅಂತ ಹೇಳ್ಬಿಟ್ಟು ಇವರೇನು ಇಟ್ಟಿದ್ರು, ಅದನ್ನ ಸಂವಿಧಾನ ದಿನಾಚರಣೆ ಅಂತ ಹೇಳಿ ಆಚರಿಸಿ ಗುಜರಾತ್ ಅಲ್ಲಿ ಸಂವಿಧಾನದ ಪ್ರತಿಯನ್ನ ಆನೆ ಮೆರವಣಿಗೆ ಮಾಡಿ ಕೊಟ್ಟಿರ್ತಕ್ಕಂಥ ಗೌರವ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಂತ ಜಾಗ, ಬೆಳೆದಂತ ಜಾಗ, ಸತ್ತಂತ ಜಾಗ, ಅವ್ರ ಸಮಾಧಿ, ಅವ್ರು ಓದಂತ ಜಾಗಗಳನ್ನ ಪಂಚತೀರ್ಥಗಳನ್ನ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಕರ್ನಾಟಕ ಬಿಜೆಪಿ ಸರ್ಕಾರದಲ್ಲಿ ಜಾಗ ಮಂಜೂರು ಮಾಡಿ ಅದನ್ನ PSP ಹಣ ಏನು ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿದ್ದಂತ 14,282 ಕೋಟಿ ಹಣವನ್ನ ಇವರು ಗ್ಯಾರಂಟಿಗಳಿಗೆ ಬಳಸಿ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದಲಿತರನ್ನ ಮುಖ್ಯಮಂತ್ರಿ ಆಗೋದನ್ನ ತಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಮತ್ತೆ ಅವ್ರ ಬೆಟಾಲಿ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಯಾವ ಮುಖ ಇಟ್ಕೊಂಡು ಬಿಜೆಪಿ ಬಗ್ಗೆ ಸಂವಿಧಾನದ ಬಗ್ಗೆ ನರೇಂದ್ರ ಮೋದಿ ಅವ್ರಿಗೆ ಅಪಾರವಾದಂತ ಗೌರವ ಇದೆ. ನಾವೆಲ್ಲರೂ ಇದ್ದೀರಿ. ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಏನೇ ಹೇಳಿಕೆ ಕೊಟ್ರೆ ಅವ್ರ ವೈಯಕ್ತಿಕ ಹೇಳಿಕೆ ಇರುತ್ತೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ದೇವ್ರ ರೀತಿಯಲ್ಲಿ ನಾವು ನೋಡ್ತಾ ಇದ್ವಿ. ಪಕ್ಷದಿಂದ ಉಚ್ಚಾಟನೆ ಮಾಡಿ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಅದನ್ನ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭಾರತೀಯ ಕಾಂಗ್ರೆಸ್ ಪಾರ್ಟಿಯಲ್ಲಿ ನನ್ನಂತವ್ರು ಯಾರು MP MLA ಆಗಕ್ಕಾಗಲ್ಲ. ಏನೋ ಹಣ ಬಲ, ತೋಳ್ಬಲ, ಇನ್ನೊಂದು ಮತ್ತೊಂದು ಇರೋಂತವ್ರೆ ಸಂದರ್ಭದಲ್ಲಿ ಇವತ್ತು ಇವರು ಏನೇ ಇವತ್ತು ಜನಗಳನ್ನ ಯಾಮಾರಿಸಿ 5 ಗ್ಯಾರಂಟಿಗಳನ್ನ ಹೇಳಿ ಅದನ್ನ ಫುಲ್ಫಿಲ್ ಮಾಡದೆ ಇವತ್ತು ಜನ ಏನು ಚೀಮಾರಿ ಆಗ್ತಾ ಇದಾರೆ. 5 ಕೆಜಿ ಅಕ್ಕಿ ಕೊಡ್ತೀರಿ, ಇನ್ನೊಂದು ಮತ್ತೊಂದು ಅಭಿವೃದ್ಧಿ ಕೆಲಸಗಳು ಮಾಡಿರ್ತಕ್ಕಂಥವ್ರು ಇವತ್ತು ಎಲ್ಲಿಂದ ಎಲ್ಲವರೆಗೂ ಸೆಕೆಂಡ್ ಟರ್ಮಿನಲ್ ಇಂದ ಹಿಡಿದು ಕೆಂಪೇಗೌಡರ ಸ್ಟ್ಯಾಚ್ಯೂ ಇಂದ ಹಿಡಿದು ಈ ರಸ್ತೆಯಿಂದ ಹಿಡಿದು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಇಂದ STR ರೋಡ್ ಇಂದ ಹಿಡಿದು ಬೆಂಗಳೂರು ಮೈಸೂರು ದಶಪಥ ರಸ್ತೆಯಿಂದ ಹಿಡಿದು ಪ್ರತಿಯೊಂದನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ. ಇವತ್ತು ನಮ್ಮ ಮೆಟ್ರೋ ಟ್ರೈನ್ ಇರ್ಬೋದು, ಇವನ್ನೆಲ್ಲ ಸಿದ್ದರಾಮಯ್ಯವ್ರು ಏನ್ ಮಾಡಿದಾರೆ ನಮ್ ಸ್ವಲ್ಪ ನೋಡ್ಸಿ. ನಮ್ ಸರ್ಕಾರದಲ್ಲಿ ಏನ್ ಹಣ ಕೊಟ್ಟಿದ್ರಿ ಅದನ್ನ ಜೋಪಲ್ ಕತ್ತರಿ ಇಟ್ಕೊಂಡು ಕಾರಲ್ಲಿ ಹಿಂದ್ಗಡೆ ಡಿಕ್ಕಿಯಲ್ಲಿ ಚನ್ಕೆನೂ ಗಡಾರಿ ಇಟ್ಕೊಂಡು ನಾವ್ ಕೊಟ್ಟಿರ್ತಕ್ಕಂಥ ಹಣನ ಹೋಗಿ ಇವ್ರು ಅಲ್ಲಿ ಗುದ್ಲಿ ಪೂಜೆ ಮಾಡೋಂಥದ್ದು ಕತ್ತರಿ ಎತ್ಕೊಂಡು ಟೇಪ್ ಕಟ್ ಮಾಡೋಂಥ ಕೆಲಸ ಮಾಡ್ತಾ ಇದಾರೆ ವಿನಃ ಇವ್ರು ಯೋಗ್ಯತೆಗೆ ಇವ್ರು MLA ಗಳಿಗೆ ಡೆವಲಪ್ಮೆಂಟ್ ಅವ್ರ ಕ್ಷೇತ್ರದಲ್ಲಿ ಹಣ ಕೊಡಕ್ ಅವ್ರ ಹತ್ರ ದುಡ್ಡಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಕ್ಕೊಂದು ನೈತಿಕತೆ ಇಲ್ಲ. ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಯೋಗ್ಯತೆನೇ ಇಲ್ಲ. ಥ್ಯಾಂಕ್ ಯು.